ಇನ್ನು ತಮಿಳುನಾಡಲ್ಲಿ ಸರ್ಕಾರ ರಚಿಸೋದಕ್ಕೆ ಬದ್ಧ ವೈರಿಗಳು ಒಂದಾದ್ರ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಆದ್ರೆ ವಿಜಯ್ ಟಿವಿಕೆಗೆ ಸಂಕಷ್ಟನ. ತಮಿಳುನಾಡು ರಾಜಕಾರಣದಲ್ಲಿ ಏನಿದು ನಂಬರ್ ಗೇಮ್? ತಮಿಳುನಾಡಲ್ಲಿ ಸರ್ಕಾರ ರಚಿಸೋದಕ್ಕೆ ಬದ್ಧ ವೈರಿಗಳು ಒಂದಾದ್ರ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಆದ್ರೆ ವಿಜಯ್ ಅವರ ಟಿವಿಕೆಗೆ ಸಂಕಷ್ಟನ. ತಮಿಳುನಾಡು ರಾಜಕಾರಣದಲ್ಲಿ ಏನಿದು ನಂಬರ್ ಗೇಮ್? ರಾಜಕೀಯ ನಂಬರ್ ಗೇಮ್ ನಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಸದ್ಯ 118 ಶಾಸಕರ ಬೆಂಬಲ ತೋರಿಸೋದಕ್ಕೆ ಟಿವಿಕೆ ಪಕ್ಷ ವಿಫಲ ಆಗಿದೆ. ಮೆಜಾರಿಟಿ ನಂಬರ್ ತೋರಿಸೋದಕ್ಕೆ ಹೇಳಿ ಕಳಿಸಿದ್ದಾರೆ ರಾಜ್ಯಪಾಲರು. ಇದರ ಬೆನ್ನಲ್ಲೇನೆ ಡಿಎಂಕೆ ಎಐಎಡಿಎಂಕೆ ನಡುವೆ ದೋಸ್ತಿ ಪ್ಲಾನ್ ಆಗ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ, ಹಂಗೆ ಇಲ್ಲಿ ಡಿಎಂಕೆ ಮತ್ತೆ ಎಐಎಡಿಎಂಕೆಗೆ ಇರುವಂತ ಒಂದಾಗಬೇಕು ಅಂತಂದ್ರೆ ಇರುವಂತದ್ದು ಒಂದೇ ಕಾರಣ ಏನು ಅಂತಂದ್ರೆ ಟಿವಿಕೆ ಪಕ್ಷನ ಸರ್ಕಾರ ರಚನೆ ಮಾಡೋದ್ರಿಂದ ದೂರ ಇಡಬೇಕು. ಹಾಗಾಗಿ ಬದ್ಧ ವೈರಿಗಳೇನಾದ್ರೂ ಒಂದಾದ್ರೆ ಟಿವಿಕೆ ಪಕ್ಷಕ್ಕೆ ಸಂಕಷ್ಟ ಎದುರಾಗತ್ತಾ? ಸದ್ಯ ತಮಿಳುನಾಡಲ್ಲಿ ನಡೀತಾ ಇರುವಂತ ಈ ಗೇಮ್, ನಂಬರ್ ಗೇಮ್ ಏನಿದೆ, ಅದರಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು, ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅತ್ತ ಡಿಎಂಕೆ ಎಐಎಡಿಎಂಕೆ ನಡುವೆ ದೋಸ್ತಿಗೆ ಪ್ಲಾನ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಎರಡೂ ಪಕ್ಷಗಳಿಂದ 2.5 ವರ್ಷಗಳ ಅಧಿಕಾರ ಒಪ್ಪಂದ. ಈಗ ನಮ್ಮ ಕರ್ನಾಟಕದಲ್ಲಿ ಕೇಳಿ ಬರ್ತಿದೆಯಲ್ಲ, ಅದರಲ್ಲಿ ಬಟ್ ಇಲ್ಲಿ ಅಲಯನ್ಸ್ ಇಲ್ಲ. ಆದರೂ ಕೂಡ ಈ 50-50 ಅನುಪಾತದಲ್ಲಿ ಸರ್ಕಾರ ರಚನೆ ಆಯಿತು ಅಂತ ಏನು 2023ರಿಂದ ನಾವು ಚರ್ಚೆಗಳನ್ನು ಕೇಳ್ತಾ ಇದ್ದೀವಲ್ಲ, ಅದೇ ರೀತಿಯಾದಂಥ ಸೂತ್ರವನ್ನು ಇಲ್ಲೂ ಕೂಡ ಅನುಸರಿಸ್ಕೊಂಡು 2.5 ವರ್ಷ ನೀವಿರಲಿ, ಇನ್ನು 2.5 ವರ್ಷ ನಾವು ಅಧಿಕಾರ ನಡೆಸ್ತೀವಿ ಅಂತೇಳಿ ಆ ಥರದ್ದೇನಾದರೂ ಪ್ಲಾನ್ಗಳು ನಡೀತಾ ಇದೆಯಾ ತಮಿಳುನಾಡಲ್ಲಿ ಗೊತ್ತಿಲ್ಲ. ಬಟ್ ಆದರೆ ಆ ಥರದೊಂದು ಚರ್ಚೆ ಅಂತೂ ಬಿಸಿ ಬಿಸಿ ಚರ್ಚೆ ಸದ್ಯ ನಡೀತಾ ಇದೆ. ಇವತ್ತು ಹಕ್ಕು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ 112 ಮಂದಿ ಶಾಸಕರ ಸಹಿ ಇರುವಂಥ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ರು. ಬಟ್ 118 ನಂಬರನ್ನು ರಾಜ್ಯಪಾಲರು ಕೇಳಿದ್ರು. ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಸರ್ಕಾರ ರಚನೆ ಆಕ್ಚುಯಲ್ ಆಗಿ ಅದು ಪಾಸಿಬಲ್ ಇದೆಯಾ, ಸಾಧ್ಯ ಇದೆಯಾ? ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ತಮಿಳುನಾಡಲ್ಲಿ ಈಗ ಈ ನಂಬರ್ ಗೇಮ್ ಪಾಲಿಟಿಕ್ಸ್ ಏನು ನಡೀತಾ ಇದೆಯಲ್ಲ, ಅದರ ಪ್ರಾಕ್ಟಿಕಲಿ ಏನಾಗ್ಬೋದು ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ ಡಿಎಂಕೆ ಎಐಎಡಿಎಂಕೆ ಇಬ್ಬರು ಕೂಡ ಅಲಯನ್ಸ್ ಮಾಡಿಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ಪಾಸಿಬಿಲಿಟಿ ಚಾನ್ಸಸ್ ಇದೆಯಾ? ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ರಣತಂತ್ರ ಅಂತೂ ರೂಪಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಡಿಎಂಕೆ ಪಕ್ಷ 59 ಕ್ಷೇತ್ರಗಳಲ್ಲಿ ಗೆದ್ದಿದೆ. 47 ಸ್ಥಾನವನ್ನ ಎಐಎಡಿಎಂಕೆ ಪಡೆದಿದೆ. ಅಲ್ಲಿಗೆ 59 + 47 ಎರಡೂ ಒಟ್ಟು ಸೇರಿದ್ರೆ 106. ಇದ್ರ ಜೊತೆಗೆ ಅಲ್ಲಿಗೆ 118 ನಂಬರ್ ಏನ್ ಬೇಕಲ್ಲ, ಅದನ್ನ ಪಡೆಯೋದಕ್ಕೂ ಕೂಡ ಅಂದ್ರೆ ಉಳಿದ ಪಕ್ಷಗಳ ಬೆಂಬಲ ಪಡೆಯೋದಕ್ಕೆ ಇಲ್ಲಿ ಕಸರತ್ತು ನಡೆಸಬೇಕಾಗತ್ತೆ. ಈಗ ಆಲ್ರೆಡಿ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದೆ. ಹಾಗಾಗಿ ಅಲ್ಲಿ 5 ಶಾಸಕರ ಬೆಂಬಲ ಇದೆ. ಕಾಂಗ್ರೆಸ್ ಏನಾದರೂ ಟಿವಿಕೆ ಬೆಂಬಲವನ್ನ ವಾಪಸ್ ಪಡೆದ್ರೆ ಆಗ ಈ ನಂಬರ್ ಇದೆಯಲ್ಲ 106 + 5 ಅಲ್ಲಿಗೆ 111 ಆಗುತ್ತೆ. ಇನ್ನು ವಿಸಿಕೆ ಲೆಫ್ಟ್ ಶಾಸಕರ ಬೆಂಬಲವನ್ನು ಪಡೆಯೋದಕ್ಕೆ ಬಿಗ್ ಪ್ಲಾನ್ ಕೂಡ ನಡೀತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಈಗ ಇಲ್ಲಿರುವಂಥ ಕುತೂಹಲ ಏನಪ್ಪಾ ಅಂತ ಅಂದರೆ ಈ ವಿಸಿಕೆ 2 ಸ್ಥಾನ ಗೆದ್ದಿದೆ, ಸಿಪಿಐ 2 ಸ್ಥಾನ ಗೆದ್ದಿದೆ, ಸಿಪಿಎಂ 2 ಸ್ಥಾನ ಗೆದ್ದಿದೆ. ಈ 2 ಸ್ಥಾನ ಪಡೆದಿರುವಂಥ ಶಾಸಕರ ಬೆಂಬಲ ಯಾರಿಗೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ. ಅವರು ಟಿವಿಕೆ ಜೈ ಅಂತಾರ, ಅಥವಾ ಒಂದು ವೇಳೆ ಡಿಎಂಕೆ ಎಐಎಡಿಎಂಕೆ ಒಂದಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾದರೆ ಇವ್ರ ಕಡೆಗೆ ಶಿಫ್ಟ್ ಆಗ್ತಾರ? ಬಿಕಾಸ್ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾರು ಕೂಡ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಇರಲ್ಲ. ಅದು ಅಧಿಕಾರದಿಂದ ದೂರ ಇಡಬೇಕು ಅಂತ ಅಂದರೆ ಬದ್ಧ ವೈರಿಗಳು ಬೇಕಾದರೂ ಒಂದಾಗ್ತಾರೆ, ಕಾಸ ದೋಸ್ತುಗಳಾಗ್ಬಿಡ್ತಾರೆ. ಆ ಥರದ್ದೆಲ್ಲ ಸಾಕಷ್ಟು ಉದಾಹರಣೆಗಳನ್ನು ನಾವು ರಾಜಕಾರಣದಲ್ಲಿ ನೋಡಿದ್ದೀವಿ.
ಈಗ ಎಕ್ಸಾಕ್ಟ್ಲಿ ನಡೀತಾ ಇರುವಂಥ ಚರ್ಚೆ ಕೂಡ ಅದೇ ಆಯಾಮದಲ್ಲಿರೋದು. ಇದೇ ಥರದ ಒಂದು ಪ್ಲಾನ್ ತಮಿಳುನಾಡು ರಾಜಕೀಯದಲ್ಲಿ ನಡೀತಾ ಇದೆ.